ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಬಿಜೆಪಿ ಕಾರಣ ಆಗಿರುತ್ತೆ, ಅದಕ್ಕೆ RSS ಕಾರಣ ಆಗಿರುತ್ತೆ, ಇಲ್ಲೊಂದಷ್ಟು ಜನ ಹೇಳೋ ಪ್ರಕಾರ, ಅಥವಾ ಅದಕ್ಕೆ ಮೋದಿಜಿ ಕಾರಣ ಆಗಿರ್ತಾರೆ. ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ನಡೀತಾ ಇದೆಯಲ್ಲ, ಅದಕ್ಕೆ ಯಾರು ಕಾರಣ? ಬಾಂಗ್ಲಾದೇಶದಲ್ಲಿ ಯಾವುದೇ RSS ಇಲ್ಲ, ಬಾಂಗ್ಲಾದೇಶದಲ್ಲಿ ಯಾವುದೇ ಬಿಜೆಪಿ ಇಲ್ಲ, ಬಾಂಗ್ಲಾದೇಶದಲ್ಲಿ ಮೋದಿಜಿ ಅವರು ಇಲ್ಲ, ಅಮಿತ್ ಶಾಜಿ ಅವರು ಇಲ್ಲ, ಬಾಂಗ್ಲಾದೇಶದಲ್ಲಿ ರಾಮ ಮಂದಿರ ಕೂಡ ಇಲ್ಲ, ಬಾಂಗ್ಲಾದೇಶದಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಇಲ್ಲ, ಅಥವಾ ಅಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಕೂಡ ಅಲ್ಲ. ಆದ್ರೂ ಬಾಂಗ್ಲಾದೇಶಿ ಮುಸಲ್ಮಾನರು ಅಲ್ಪಸಂಖ್ಯಾತ ಹಿಂದೂಗಳನ್ನ ಕೊಲ್ತಾ ಇದ್ದಾರಲ್ವಾ? ಯಾಕೆ? ಅವ್ರು ಏನು ಮಾಡಿದ್ರು? ಈ ರೀತಿಯಾಗಿ ಹಿಂಸೆ ಮಾಡೋದಕ್ಕೆ ಅವರಿಗೆ ಏನು ಪ್ರೇರಣೆ ಕೊಡ್ತಾ ಇದೆ? ವೀಕ್ಷಕರ, ಆ ವಿಡಿಯೋವನ್ನ ಇಲ್ಲಿ ನಮಗೆ ಹಾಕೋದಕ್ಕಾಗಲ್ಲ, ಆದ್ರೆ ನೀವು ನಿಮ್ಮ ಮೊಬೈಲ್ಗಳಲ್ಲಿ ನೋಡಿದೀರಾ ಅಂತ ಭಾವಿಸ್ತೀನಿ. ಎಂತಹ ಕ್ರೂರಾತಿ ಕ್ರೂರ ಘಟನೆ ಅಂತಂದ್ರೆ ಹೆಂಗೆಳೆ ಅರ್ಥ ಆಗ್ತಾ ಇಲ್ಲ. ಮನುಷ್ಯರಾದಂಥವ್ರು ಅದನ್ನು ಮಾಡೋಕೆ ಸಾಧ್ಯನೇ ಇಲ್ಲ. ಬಾಂಗ್ಲಾದೇಶದಲ್ಲಿ ದಲಿತ ಹಿಂದೂ ಯುವಕ ದಿಪು ಚಂದ್ರ ದಾಸ್ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾನೆ ಅನ್ನುವಂತಹ ಆರೋಪ ಮಾಡಿ ಇಸ್ಲಾಮಿಕ ಗುಂಪು ಆತನನ್ನು ಕ್ರೂರವಾಗಿ ಹಲ್ಲೆ ಮಾಡಿ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ಟಿದೆ. ದಿಪು ಚಂದ್ರದಾಸ್ ಒಬ್ಬ ಬಡವಾರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಬಡ ಕುಟುಂಬದ ಕಾರ್ಮಿಕ. ಆತನ ಜೊತೆಗಿದ್ದಂತಹ ಮುಸ್ಲಿಂ ಸಹೋದ್ಯೋಗಿಗೆ ಆತನ ಮೇಲೆ ಒಂದು ಸಣ್ಣ ವಿಚಾರದ ಬಗ್ಗೆ ಅಸಮಾಧಾನ ಇತ್ತು. ಆತ ಹೇಗಾದ್ರೂ ಮಾಡಿ ಇದನ್ನ ತೀರಿಸ್ಕೊಳ್ಬೇಕಲ್ವಾ ಅಂತ ಕಾಯ್ಕೊಂಡು ಕೂತಿದ್ದ. ಆತ ಏನ್ ಮಾಡ್ತಾನೆ, ಬಹಳಷ್ಟು ಜನ ಇರುವಲ್ಲಿ ನಿಂತು ದಿಪು ಚಂದ್ರ ದಾಸ್ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅಂತ ಘೋಷಣೆ ಮಾಡಿಬಿಡ್ತಾನೆ. ಅವರಿಗೆ ಅಷ್ಟೇ ಸಾಕಲ್ವಾ? ಸಾಕಾಗಿತ್ತು. ಆತನ ಮೇಲೆ ಮುಗಿಬೀಳ್ತಾರೆ, ಆಕ್ರಮಣ ಮಾಡಕ್ ಹೋಗ್ತಾರೆ. ಕೊನೆಗೆ ಪೊಲೀಸರು ಬಂದು ಆತನನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾರೆ. ದಿಪು ಚಂದ್ರದಾಸ್ ಪೊಲೀಸರ ರಕ್ಷಣೆಯಲ್ಲಿದ್ದ. ಆತ ಪಾಪ ಪೊಲೀಸರಿಗೆ ಎಲ್ಲವನ್ನು ಕೂಡ ವಿವರಿಸ್ತಾನೆ. ಏನಾಯ್ತು, ನಾನು ನಿರ್ದೋಷಿ, ಪ್ರವಾದಿಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಅವಹೇಳನಕಾರಿ ಹೇಳಿಕೆಯನ್ನ ನಾನು ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡ್ತಾನೆ. ಆದ್ರೆ ಏನ್ ಮಾಡೋದು? ಆ ಪೊಲೀಸ್ ಗುಂಪಲ್ಲಿ ಈ ಜಿಹಾದ್ ಬಗ್ಗೆ ಆಸಕ್ತಿ ಇರುವಂತವ್ರು ಒಂದಷ್ಟು ಮಂದಿ ಇದ್ರು. ಬಹುಶಃ ಅದರ ಪರಿಣಾಮವೇನೋ ಗೊತ್ತಿಲ್ಲ. ದಿಪು ಚಂದ್ರದಾಸ್ ಪೊಲೀಸರ ರಕ್ಷೆಯಲ್ಲಿದ್ರು ಕೂಡ ಆ ಇಸ್ಲಾಮಿಸ್ಟ್ಗಳ ಕೈಗೆ ಸಿಕ್ಬಿಡ್ತಾನೆ. ಕೊನೆಗೆ ಆತನ ಮೇಲೆ ಹಲ್ಲೆಯನ್ನ ನಡೆಸಿ ಹೊಡೆದು ಕೊಲ್ತಾರೆ. ಅಷ್ಟೇ ಅಲ್ಲ, ಅದಾದ ನಂತರ ಅದೇ ಇಸ್ಲಾಮಿಸ್ಟ್ಗಳು ಆತನ ದೇಹವನ್ನ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚುತ್ತಾರೆ. ಅದನ್ನ ಸಂಭ್ರಮಿಸ್ತಾರೆ ರೀ. ಮನುಷ್ಯರಾದಂಥವ್ರು ಮಾಡುವಂತ ಕೆಲಸನ ಯಾರಾದ್ರೂ ದೇವರ ಹೆಸರಲ್ಲಾದ್ರೂ ಇದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಸಾಧ್ಯನೇ ಇಲ್ಲ. ಈಗ ನೋಡಿದ್ರೆ ದಿಪು ಚಂದ್ರದಾಸ್ ಅವರ ಕುಟುಂಬಕ್ಕೆ ಆತ ಏಕೈಕ ಆದಾಯದ ಮೂಲ ಆಗಿದ್ದ. ಆತನ ಸಂಪಾದನೆಯಿಂದ ಅಶಕ್ತ ತಂದೆ, ತಾಯಿ, ಪತ್ನಿ, ಮಕ್ಕಳು ಎಲ್ಲರೂ ಜೀವನವನ್ನು ನಡೆಸ್ತಾ ಇದ್ರು. ಈಗ ಪಾಪ ಅವರಿಗೆ ಯಾರಿದ್ದಾರೆ? ಅವರ ನೆರವಿಗೆ ಯಾರು ಬರ್ತಾರೆ? ಈಗ ಆ ಕ್ರೂರಿಗಳಿಗೆ ಯಾರು ಶಿಕ್ಷೆ ಕೊಡ್ತಾರೆ? ದಿಪು ಅವರ ಕುಟುಂಬಕ್ಕೆ ಈ ಜಿಹಾದಿಗಳ ಕೈಯಿಂದ ಹೆಂಗಾದ್ರೂ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಎಲ್ಲಿಗಾದ್ರೂ ಹೋಗೋದಿದ್ರು ಹೆಂಗೆ ಹೋಗ್ತಾರೆ? ಹಣ ಇಲ್ಲ. ಆ ಬಡ ಕುಟುಂಬಕ್ಕೆ ಈಗ ಯಾರೂ ಇಲ್ಲ. ಅವರಿಗೆ ದೇಶನೂ ಉಳ್ಕೊಂಡಿಲ್ಲ, ಆ ಕಡೆ ಈ ಕಡೆ ಧರ್ಮನೂ ಉಳ್ಕೊಂಡಿಲ್ಲ. ಏನು ಮಾಡೋದು? ಇವತ್ತು ಆಲ್ ಐಸ್ ಆನ್ ರಾಫಾ ಅಂದವರು ಕಾಣ ಆಗಿಬಿಟ್ಟಿದ್ದಾರೆ. ಆಲ್ ಐಸ್ ಆನ್ ಪ್ಯಾಲೆಸ್ತೀನ್ ಅಂದವರು ಕಾಣ ಆಗಿಬಿಟ್ಟಿದ್ದಾರೆ. ಪ್ಯಾಲೆಸ್ತೀನ್ ಬ್ಯಾಗ್ ಹಾಕೊಂಡು ಬಂದವರು ಕಾಣ ಆಗಿಬಿಟ್ಟಿದ್ದಾರೆ. ಇವತ್ತು ಯಾರ ಕಣ್ಣಲ್ಲೂ ನೀರು ಬರ್ತಾ ಇಲ್ಲ, ಯಾರಿಗೂ ಕರುಳು ಹಿಂಡಿದ ಹಾಗೂ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲಿ ಬಲಿ ಆಗಿರುವಂಥದ್ದು ಅಲ್ಪಸಂಖ್ಯಾತ ಹಿಂದೂ. ಅದಕ್ಕೆ ಒಪ್ಕೊಳ್ಳುತ್ತೀರಾ ವೀಕ್ಷಕರು? ಇವತ್ತು ನೀವು ಪಶ್ಚಿಮ ಬಂಗಾಳವನ್ನ ಗಮನಿಸಿದ್ರೆ ಮಮತಾ ಬ್ಯಾನರ್ಜಿ ಕೂಡ ಪಶ್ಚಿಮ ಬಂಗಾಳದ ಹಿಂದೂಗಳನ್ನ ಇದೇ ಹಾದಿಗೆ ತಳ್ಳುತ್ತಾ ಇದ್ದಾರೆ. ರಾಜಕೀಯಕ್ಕೋಸ್ಕರ ಬಾಂಗ್ಲಾದೇಶದವರನ್ನ ತಂದು ಸಾಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಬಾಂಗ್ಲಾದೇಶದವರ ಜೊತೆಗೆ ನಿಂತಿದ್ದಾರೆ ಅಂತಂದ್ರೆ ಮುಂದೊಂದು ದಿನ ಅತಿ ಶೀಘ್ರದಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಹಿಂದೂಗಳು ದ್ವಿತೀಯ ದರ್ಜೆ ನಾಗರಿಕರಾಗಿ ಬದಲಾಗಿಬಿಡ್ತಾರೆ, ಅಲ್ಪಸಂಖ್ಯಾತರಾಗಿಬಿಡ್ತಾರೆ. ಅವರ ಧ್ವನಿಗಳನ್ನ ಹತ್ತಿಕ್ಕಲಾಗುತ್ತೆ, ಧ್ವನಿ ಇಲ್ಲದೆ ಮೌನರಾಗಿಬಿಡ್ತಾರೆ. ಅವರದ್ದೇ ಜಾಗ, ಅವರದ್ದೇ ರಾಜ್ಯ ಎಲ್ಲವನ್ನ ಕಳ್ಕೊಳ್ತಾರೆ. ಯಾಕೆ? ಕೇವಲ ಈಕೆಯ ರಾಜಕೀಯ ಲಾಭಕ್ಕೋಸ್ಕರ.
ಇತಿಹಾಸ ನಮಗೆ ಮತ್ತೆ 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 ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪರಿಣಾಮದ ಬಗ್ಗೆ, ಭೀಕರತೆಯ ಬಗ್ಗೆ ಪಾಠವನ್ನ ಮಾಡ್ತಾನೆ ಬರ್ತಾ ಇದೆ. ವಾಸ್ತವವನ್ನ ನಮ್ಮ ಕಣ್ಣು ಮುಂದೆ ತೆರೆದಿಡ್ತಾನೆ ಇದೆ. ಆದರೆ ಭಾರತದಲ್ಲಿ ಅಥವಾ ಎಲ್ಲೇ ಆಗಲಿ ಎಚ್ಚೆತ್ತುಕೊಳ್ತಾನೆ ಇಲ್ಲ. ಈ ಎಚ್ಚರಿಕೆಯ ಸೂಚನೆಗಳನ್ನ ಇವತ್ತು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಇದೇ ವಿಪತ್ತನ್ನು ಆಹ್ವಾನ ಮಾಡೋದಕ್ಕೆ ಪ್ರತಿಯೊಬ್ಬ ಹಿಂದೂ ಕೂಡ ರೆಡಿ ಆಗಿರ್ಬೇಕಾಗುತ್ತೆ ಅಷ್ಟೇ. ಈಗ ಆಗ್ತಾ ಇರುವಂಥದ್ದನ್ನು ನೋಡಿದ್ರೆ ನಾನು ಹೇಳ್ತಾ ಇರುವಂಥದ್ದು ಆಗಬಾರ್ದು. ವೀಕ್ಷಕರೇ, ಇನ್ನೊಂದು ಕಡೆ ಗ್ರೇಟರ್ ಬಾಂಗ್ಲಾದೇಶದ ಬಗ್ಗೆ ನೀವು ಕೇಳಿರಬಹುದು. ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳನ್ನ ಕೂಡ ತಮ್ಮ ತೆಕ್ಕೆಗೆ ತಗೊಂಡು ಅಲ್ಲಿ ಕಟ್ಟಲಾಗುವಂತ ಒಂದು ಕಟ್ಟರ್ ಶರಿಯಾ ಇಸ್ಲಾಮಿಕ್ ಸಾಮ್ರಾಜ್ಯ ಅಂತಂದ್ರದು ಗ್ರೇಟರ್ ಬಾಂಗ್ಲಾದೇಶ. ಅದಕ್ಕೋಸ್ಕರ ಒಬ್ಬ ಕನಸು ಕಾಣ್ತಾ ಇದ್ದ ಭಯಂಕರವಾಗಿ, ಬನ್ನಿ ಧರ್ಮ ಸೈನಿಕರೇ, ಬನ್ನಿ ಧರ್ಮಕ್ಕಾಗಿ ಹೋರಾಟವನ್ನ ಮಾಡೋಣ, ಇಸ್ಲಾಮಿಕ್ ಸಾಮ್ರಾಜ್ಯವನ್ನ ಕಟ್ಟೋಣ, ಈ ಕನಸಿಗೆ ಮುನ್ನುಡಿಯನ್ನ ಬರೆಯೋಣ ಅಂತ ಶರೀಫ್ ಉಸ್ಮಾನ್ ಹಾದಿ ಬಾಯ್ ಬಡ್ಕೊಳ್ತಾ ಇದ್ದ. ಒಂದು ವಾರದ ಹಿಂದೆ ಆತ ಈ ವಿಚಾರವಾಗಿ ಡಿಸ್ಕಸ್ ಮಾಡೋಣ, ಸಂಜೆ ಒಂದು ಬೃಹತ್ ಸಮಾವೇಶದಲ್ಲಿ ಸಿಗೋಣ ಅಂತ ಒಂದು ಪೋಸ್ಟ್ ಹಾಕಿ ಬಿಡ್ತಾನೆ. ಆ ಪೋಸ್ಟ್ ಹಾಕಿ ಹೋದಂತಹ ಶರೀಫ್ ಉಸ್ಮಾನ್ ಹಾದಿಯನ್ನ ಅನ್ನೋನ್ ಗನ್ ಮ್ಯಾನ್ ಹಂಗೆ ಮೇಲಕ್ಕೆ ಕಳಿಸ್ಬಿಟ್ರು. ಹಾಸ್ಪಿಟಲ್ ಅಲ್ಲಿ ಇದ್ದ, ನಿನ್ನೆ ಆತ ಜೀವವನ್ನು ಕಳ್ಕೊಂಡ. ಯಾಕೆ ಈತನ ಉಲ್ಲೇಖವನ್ನು ಇಲ್ಲಿ ಮಾಡಿದೆ ಅಂತಂದ್ರೆ, ಈತ ಬಾಂಗ್ಲಾದೇಶದ 2024ರ ಜುಲೈ ತಿಂಗಳ ದಂಗೆಯ ಪ್ರಮುಖ ನಾಯಕ ಆಗಿದ್ದ. ಅನ್ನೋನ್ ಗನ್ ಮ್ಯಾನ್ ಈಗ ಆತನ ಚಾಪ್ಟರ್ ಅನ್ನ ಕ್ಲೋಸ್ ಮಾಡಿದೆ. ಹೆಂಗೆ ಲಿಂಕು ನನಗೆ ಗೊತ್ತಿಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ವೀಕ್ಷಕರೇ, ನಮ್ಮ ಭಾರತದಲ್ಲಿ ನೋಡಿದ್ರೆ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ 5 ಕೋಟಿಗೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿಗರು, ರೋಹಿಂಗ್ಯಾಗಳು ವಾಸ ಮಾಡ್ತಾ ಇದ್ದಾರೆ. ಎಷ್ಟು? 5 ಕೋಟಿಗೂ ಹೆಚ್ಚು. ಅವರನ್ನ ಹೊರಗೆ ಹಾಕಿ ಅಂತ ಅಂದ್ರೆ ಮಮತಾ ಬ್ಯಾನರ್ಜಿ ಅಂತಹ ಪಾಪಿಗಳು ದೇಶವನ್ನೇ ನಡುಗಿಸಿ ಬಿಡ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ನಮ್ಮ ದೇಶದಲ್ಲಿ ಇಂತಹ ರಾಜಕಾರಣಿಗಳ ಸಹಾಯದಿಂದ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡು ಆರಾಮಾಗಿ ಅಕ್ರಮ ಬಾಂಗ್ಲಾದೇಶಿಗರು ನಮ್ಮ ಭಾರತದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಬಾಂಗ್ಲಾದೇಶದಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ನೋಡಿ. ಅಲ್ಲಿ ಅವರ ಪರಿಸ್ಥಿತಿ ನೋಡಿ, ನೆಲೆ ಇಲ್ಲ. ಇವತ್ತು ಭಾರತದಲ್ಲಿರುವಂತಹ ಎಲ್ಲ ಅಕ್ರಮ ಬಾಂಗ್ಲಾದೇಶಿಗರನ್ನ, ರೋಹಿಂಗ್ಯಾಗಳನ್ನ ಆದಷ್ಟು ಬೇಗ ಹೊರಗೆ ಹಾಕಲೇಬೇಕು. ಇಲ್ಲ ಅಂತ ಅಂದ್ರೆ ನಮ್ಮ ದೇಶಕ್ಕೆ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ನೆನಪಿರ್ಲಿ. ಅದು ಅಲ್ಲಿ ಅಲ್ವಾ, ಅದು ಇಲ್ಲಿ ಅಲ್ವಾ, ನಮಗೇನಾಗಲ್ಲ ಹೇಳ್ತಾನೆ ಇರಬಹುದು. ಆದ್ರೆ ಆ ಕ್ಷಣ ಬಂದಾಗ ಏನು ಮಾಡೋ ಹಾಗಿಲ್ಲ. ಹೌದೋ ಅಲ್ವೋ? ಇಲ್ಲ, ಬಾಂಗ್ಲಾದೇಶ ಹಿಂದೂಗಳಿಗೋಸ್ಕರ ಹೊಸ ದೇಶವನ್ನಾದ್ರೂ ನಿರ್ಮಾಣ ಮಾಡಬೇಕು. ಹೌದಾ ಅಲ್ವೋ? ಆಮೇಲೆ ಇಲ್ಲಿ ಅದೇನೋ ಬಾಂಗ್ಲಾದೇಶ ಸೂಪರ್ ಅಂತ ಪುಂಕ್ತಾ ಇದ್ದಂತಹ ಧ್ರುವರಾತಿ ಆಗಿರಬಹುದು, ಈ ಭಾರತಕ್ಕಿಂತ ಬಾಂಗ್ಲಾದೇಶವೇ ಸೂಪರ್ ಅಂತ ಹೇಳ್ತಾ ಇದ್ದಂತಹ ಮಹುವಾ ಮೊಯ್ತ್ರ ಆಗಿರಬಹುದು, ಅವರು ಈಗ ಏನಾದರೂ ಹೇಳ್ತಾರ ಅಥವಾ ಹೇಳೋದಕ್ಕೆ ಏನಾದರೂ ಉಳಿದಿದ್ಯಾ? ಹಾಗೆ ಕಾಶ್ಮೀರ ಹಿಂದೂಗಳ ಹತ್ಯಾಕಾಂಡ ಸುಳ್ಳು, ಅವೆಲ್ಲವೂ ಕೂಡ ಕಟ್ಟು ಕಥೆ ಅಂತ ಹೇಳಿದವರು ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯಾಕಾಂಡ ನಡೀತಾ ಇದೆ. ಇದನ್ನು ಒಪ್ಕೊಳ್ತೀರಾ? ಇದಕ್ಕೆ ಏನು ಹೇಳಬಹುದು? ಮತ್ತೊಮ್ಮೆ ಹೇಳ್ತೀನಿ, ಇದು ನಮ್ಮ ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಇದು ಎಚ್ಚರಿಕೆಯ ಗಂಟೆ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.